ಚಲೋ ಆಯ್ತು. ಇವತ್ ನಿಮ್ಗೆಲ್ಲರಿಗೂ ಗಾಂಧದ ಗುಡಿ ತಂಡದ ಹೊಸ ನಾಟಕ ಅದ್ಭುತವಾಗಿ ಮಾಡಿರತ್ತೆ. ಮುಂಚೆನೆ ಜೋರ ಚಪ್ಪಳ ಕೊಟ್ಬಿಡಿ ಇವತ್ತು ನಮ್ಗೆಲ್ಲರಿಗೂ ಹೇಳದೇ ಮಾಡ್ರಿ ಗಾಂಧಿ ನೀವ ಹಂಗ ಚಪ್ಪಾಳೆ ಕೊಡ್ತೀರಿ. ಏನಕ್ಕೆ ಮಾಡ್ಲಿಕ್ಕತ್ತೀವಿ? ಮುಖಾಮುಖಿದ ಉದ್ದೇಶ ಏನು, ಏನಕ್ಕಾಗಿ ಮಾಡ್ಬೇಕು, ಹಂಗ ನಾವ್ ಬಿಸ್ನೆಸ್ ಗಳನ್ನ ನಾವ್ ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ ಮಾಡ್ಲಿಕ್ಕತ್ತೀವಿ. ಪ್ರತಿಯೊಂದು ಸೀನ್ ನ ನೀವೆಲ್ಲ ಗಮನ ಇಟ್ಟು ಕೇಳ್ಬೇಕ್ರಿ. ಮತ್ತ ಕ್ವಶನ್ ಗಳಿರ್ತಾವ ಮಧ್ಯ ಜೊತೆಗೆ ಹಂಗ ನಿಮ್ಗೆ ಸ್ವಲ್ಪ ಏನಾರ ಕೊಡೋದು ಕೂಡ ಇರ್ತದೆ. ಏನಾರ ಅಂದ್ರೆ ಗಿಫ್ಟ್ ರೀ, ಮತ್ತ ಏನ್ ಅನ್ಕೋಬೇಡ್ರಿ, ಗಿಫ್ಟ್ ಕೊಡೋದಿರ್ತದೆ. ಈ ತರ ಮಾಡಿದ್ರೆ ನಮ್ಮ ಡ್ರಾಮಾನ ಈಗ ನಾವು ಶುರು ಮಾಡೋಣ. ಇಲ್ಲಿ ನಿಮ್ಗೆಲ್ಲ ಗೊತ್ತಿರಂಗ ಯಾರೀ ನಮ್ಮ ಗಂಧದ ಗುಡಿ ತಂಡದಾಗ ಅತಿ ಹೆಚ್ಚು ಬಿಸ್ನೆಸ್ ಕೊಡೋದು? ಎಲ್ಲ ಹೇಳಕ್ ಬಂದೇನು? ನೀನಲ್ಲ ದೇವ್ರು ಕುತ್ಕ ಬಂದ್ಬಿಟ್ಟ ನಾನು ಅಂತ ಹೇಳಕ್ ಹಂಗ. ಯಾರು ಗೊತ್ತದೇನಾ? ಅನಿತಾ ಮೇಡಮ್. ಓಕೆ, ಪರವಾಗಿಲ್ಲ, ಕೆಲವು ಸರಿ ಹೇಳಿದ್ರಿ. ಅವ್ರು ಬೇರೆ ಯಾರೀ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರೆಫರೆನ್ಸ್ ಕ್ವೀನ್ ಆಗಿರುವಂತಹ ಅನಿತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ರೆಫರೆನ್ಸ್ ಕೊಡೋದು ನನ್ನ ಹಾಬಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ. ಓ, ಇದಕ್ಕೆ ನೋಡ್ರಿ ಅವ್ರನ್ನ ಪೋಷಕರು ಅನ್ನೋದು. ಹೆಂಗೆ ನಾವು ಹೆಂಗೆ ಅವರು ಸೂಪರ್ ಮೇಡಮ್, ಹೌದಲ್ಲ? ಇವ್ರಿಗೆಲ್ಲ ರೆಫರೆನ್ಸ್ ಕೊಡ್ಲಿಕ್ಕತ್ತಾರ. ಆದ್ರೆ ನಮ್ ತಂಡದಾಗ ಒಬ್ರು ವಿನಯ್ ಅನ್ನೋರು ಇದ್ರಲ್ಲ, ಅವ್ರ ಬಿಸ್ನೆಸ್ ಪರಿಸ್ಥಿತಿ ಏನಾಗದ, ಹೆಂಗದ ತಿಳ್ಕೊಬೇಕಾಗದ. ಕಾಲೇಜ್ ಅಯ್ಯೋ ದೇವ್ರೆ, ಎಲ್ಲಾರ್ಗು ಬಿಸ್ನೆಸ್ ಹೋಗ್ತಿದೆ, ಎಲ್ಲಾರ್ಗು ರೆಫರಲ್ ಹೋಗ್ತಿದೆ, ನನಗ್ ಮಾತ್ರ ಏನೂ ಇಲ್ವಲ್ಲ. ಒಮ್ಮೆ ಹೋಗ್ಬಿಟ್ಟು ಮೇಡಮ್ ನ ಕೇಳಿ ನೋಡೋಣ, ಏನಾದ್ರು ರೆಫರಲ್ ಬರ್ಬೋದು. ಹೆಂಗೆ ನಾವು ಮೇಡಮ್ ಗೋಡಿಬೇಡಿ ಮೇಡಮ್. ಮೇಡಮ್ ಏನ್ ಶಿಶಾ, ಏನಾಯ್ತು? ಏನ್ ವಿನಯ್? ಎಲ್ಲಾರ್ಗು ಬಿಸ್ನೆಸ್ ಕೊಡ್ತಿದ್ದೀರಾ, ರೆಫರಲ್ಸ್ ಕೊಡ್ತಿದ್ದೀರಾ, ನಮ್ಗೇನಾದ್ರು ರೆಫರಲ್ ಸ್ವಲ್ಪ ಈ ಕಡೆ ತಳ್ಳಿ ಮೇಡಮ್. ಅಷ್ಟೇ ತಾನೇ. ಅಲ್ಲಿ ನೋಡಿ, ಆಪ್ ತೆಗ್ ನೋಡು. ಏನ್ ಮೇಡಮ್ ಫಾಸ್ಟ್ ಆಗಿದ್ದೀರಾ ನೀವು? ಕೊಟ್ಟಿದ್ದೀನಿ ರೆಫರೆನ್ಸ್, ಮಾತಾಡ್ಬಿಟ್ಟು ಬಾ ಮಗ, ಆಮೇಲೆ ಎಂಜಾಯ್. ಥ್ಯಾಂಕ್ ಯು ಮೇಡಮ್. ಈಗ ಅನಿತಾ ಮೇಡಮ್ ಅವ್ರನ್ನ ಹೋಗಿ ವಿನಯ್ ಸರ್ ಅವರು ಮೀಟ್ ಮಾಡೋದಕ್ಕೆ ಅವ್ರಿಗೆ ಏನಾಗಿದೆ, 2 ರೆಫರೆನ್ಸ್ ಗಳು ಸಿಕ್ಕಿದೆ. ಸುಮ್ನೆ ಹಂಗೆ ಅವ್ರ ರೆಫರೆನ್ಸ್ ಕ್ವೀನ್ ಅಂತ ಹಂಗ ಸುಮ್ನೆ ಮೀಟ್ ಮಾಡಿರ್ಲಿ. 2 ಸಿಕ್ಕವ, ಅವೇನಾಕವ ಅಂತ ನೋಡ್ಬೇಕಲ್ಲ. ಬನ್ನಿ ಮಗ ನೋಡೋಣ. ಅಯ್ಯೋ, 2 ರೆಫರಲ್ ಕಳ್ಸಿಬಿಟ್ಟಿದ್ದಾರೆ. ಎಷ್ಟು ಫಾಸ್ಟ್ ಆಗಿ ಕಳ್ಸಿದಾರಪ್ಪ. ನೋಡೋಣ, ಇವಾಗ ಕಾಲ್ ಮಾಡೋಣ. ರೆಫರಲ್ ನಂಬರ್ 1 ಏನ್ ಹೆಸರಿದೆ? ಓಕೆ ಜೈಸುಧಾ ಅಂತ. ಓಕೆ, ಕಾಲ್ ಮಾಡೋಣ. ರೆಫರಲ್ ನಂಬರ್ 1 ಜೈಸುಧಾ. ಟ್ರಿಂಗ್ 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 ಟ್ರಿಂಗ್. ಹಲೋ, ಜೈಸುಧಾ ಮೇಡಮ್ ಅವರ? ಅನಿತಾ ಮೇಡಮ್ ಅವರು ನಿಮ್ ನಂಬರ್ ಕೊಟ್ರು. ಸೊ ನಿಮ್ಗೇನೋ ಮನೆ ಕಟ್ಲಿಕ್ಕಿದೆ, ಡಿಸೈನರ್ ಬೇಕಿದೆ, ನಾನು ಆರ್ಕಿಟೆಕ್ಟ್ ವಿನಯ್ ಅಂತ. ಸೊ ಏನಾದ್ರು ಇದ್ರೆ ನಂಗೆ ಹೇಳಿ ಮೇಡಮ್. ಅನಿತಾ ಮೇಡಮ್ ಅಪ್ಪ? ಅನಿತಾ ಮೇಡಮ್ ಅಂತ, ಗಂಧದ ಗುಡಿ ಚಾಪ್ಟರ್ ಅದ, KVV ಇಂದ, ನಿಮ್ಗೆ ಗೊತ್ತಿರ್ಬೋದು. ಮನೆಗೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಅನಿತಾ ಮೇಡಮ್ ಅಂತ. ಇಡಪ್ಪ ಫೋನ್ ಇಲ್ಲ. ಅಯ್ಯೋ, ಹಿಂಗ್ ಬೈದ್ಬಿಟ್ಟು ಇಟ್ಬಿಟ್ರಲ್ಲಪ್ಪ, ಏನ್ ಮಾಡೋಣ? ಇನ್ನೊಂದು ರೆಫರಲ್ ಇದೆಯಲ್ಲ, ಟ್ರೈ ಮಾಡಿ ನೋಡೋಣ ಅದಕ್ಕಾದ್ರೂ. ನಾನು ಇದ್ಯಾರು? ಸುನಿಲ್. ಓಕೆ, ಟ್ರಿನ್ 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 ಟ್ರಿನ್. ಹಲೋ, ಸುನಿಲ್ ಸರ್ ಅವರಾ? ಹೌದು ಸರ್, ಹೇಳಿ. ಸುನಿಲ್ ಸರ್, ಅನಿತಾ ಮೇಡಮ್ ಅವ್ರು ನಿಮ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ನಿಮ್ ಮನೆ ಕಟ್ಲಿಕ್ಕಿದೆ, ಮತ್ತೆ ಸೊ ಅದಕ್ಕೆ ಡಿಸೈನರ್ ಮತ್ತೆ ಆರ್ಕಿಟೆಕ್ಟ್ ಹುಡುಕ್ತಿದ್ದೀರಾ ಅಂತ. ಅದಕ್ಕೋಸ್ಕರ ಏನಾದ್ರು ರೆಫರಲ್ ಇದ್ರೆ ಚೆಕ್ ಮಾಡೋಣ ಅಂತ ಕಾಲ್ ಮಾಡಿದೆ ಸರ್. ಸರ್, ನಾನು ಮನೆ ಕಡೆ ಆರ್ಕಿಟೆಕ್ಟ್ ಕೊಡ್ತೇ ಇಲ್ಲ. ನಾನು ಮನೆ ಪರ್ಚೇಸಿಂಗ್ ಅಲ್ಲಿ ಇನ್ಕಮ್ ಬರೋ ತರ ರೆಂಟಲ್ ಮನೆ ತರ ನೋಡ್ತಾ ಇದ್ದೀನಿ ಸರ್. ಆ ತರ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಇದ್ರೆ ಸ್ವಲ್ಪ ನಂಗೆ ನಂಬರ್ ಕೊಡ್ತೀವಿ? ಹೌದು ಸರ್, ಕೇಶವ್ ಭಟ್ ಸರ್ ಮತ್ತೆ ನಾಗರಾಜ್ ಸರ್ ಅಂತ ಇಬ್ರು ಕಾಂಟ್ಯಾಕ್ಟ್ ಇದಾರೆ ನಮ್ಗೆ ಗೊತ್ತಿರೋರು. ಅವ್ರಿಗೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಕಳ್ಸಿಕೊಡ್ತೀನಿ. ದಯವಿಟ್ಟು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರಾಬ್ಲಿ ಅದು ನಿಮ್ ಏನ್ ಸೇವೆ ಬೇಕಿದೆ ಅದಕ್ಕೆ ಪೂರ್ಣಗೊಳ್ಳುತ್ತೆ ಅನ್ಕೊಂತೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಿದು 2 ವರ್ಕೌಟ್ ಆಗ್ತಿಲ್ಲ ಮೇಡಮ್. ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ. ಒಮ್ಮೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಮುಖಾಮುಖಿ ಕರಿಯೋಣ. ಸೊ ಅವಾಗ ಪ್ರಾಬಬ್ಲಿ ಅವ್ರದ್ದು ಅರ್ಥ ಮಾಡ್ಕೊಂಡಂಗಾಗುತ್ತೆ, ನಮ್ಮ ಬಿಸ್ನೆಸ್ ಕೂಡ ಅರ್ಥ ಮಾಡ್ಕೊಂಡಂಗಾಗುತ್ತೆ. ಟ್ರಿಂಗ್ ಟ್ರಿಂಗ್. ಈಗ ವಿನಯ್ ಅವ್ರಿಗೆ 2 ರೆಫರೆನ್ಸ್ ಗಳು ಸಿಕ್ಕಿದೆ. ಆದ್ರೆ ಏನಾಗದ, 2 ಟೂಸ್ಪಟಾಕಿ, ಯಾವನು ಅದ್ರಾಗ ಒಂದು ಬಾಂಬ್ ಆಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ಲಿಕ್ಕತ್ತಾರ, ಅವ್ರು ಮತ್ತೆ ಅನಿತಾ ಮೇಡಮ್ ನ ಒಂದ್ಸತಿ ಎದುರಿನ ಮುಖಾಮುಖಿ ಮಾಡೋಣ ಅಂತ ಹೋಗ್ಲಿಕ್ಕತ್ತಾರ. ಇದು ಹೆಂಗಾಗ್ತದ ನೋಡೋಣ ಬನ್ನಿ. ಟ್ರಿಂಗ್ 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 ಟ್ರಿಂಗ್. ಹಲೋ ವಿನಯ್, ಹೇಳಿ.
ಹಲೋ ಮೇಡಮ್, ಏನ್ ಮೇಡಮ್ ನೀವು ಕೊಟ್ಟಿದ್ರೆ ರೆಫರಲ್ ಯಾವ್ದು ವರ್ಕ್ ಆಗ್ತಿಲ್ಲ ಅತ್ಲಾಗೆ ಏನ್ ಮಾಡೋದು ಮೇಡಮ್? ಇವ್ ಆಫೀಸರ್ ಇಲ್ಲಿದೆ ಮೇಡಮ್ ನೀವು? ಹೌದು ಹೌದು ವಿನಯ್, ಎಲ್ಲಿದ್ದೀರಾ ನೀವು? ನಾನು ಆಲ್ಮೋಸ್ಟ್ ಹತ್ರನೇ ಇದ್ದೀನಿ. ಸೊ ಒಮ್ಮೆ ಮುಖಾಮುಖಿ ಮಾಡೋಣ ಮೇಡಮ್, ನಿಮ್ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡಂಗಾಗುತ್ತೆ, ನನ್ ಬಿಸ್ನೆಸ್ ಬಗ್ಗೆನೂ ಗೊತ್ತಾದಂಗಾಗುತ್ತೆ. ಏ, ಬಂದ್ಬಿಡಿ ಬೇಗ, ಈಗೆಲ್ಲ ಇದ್ದೀನಿ, ನಾನು ಆಚೆ ಹೋಗ್ಬೇಕು, ಬೇಗ ಬನ್ನಿ. ಸರಿ Wait ಮಾಡ್ಬಿಡೋಣ. ಮೇಡಮ್, ಬಂದ್ಬಿಡ್ತೀವಿ. ಗಾಡಿ ಗಾಡಿ. ನಮಸ್ತೆ ಮೇಡಮ್. ಹಾಯ್ ವಿನಯ್, ಹೇಗಿದ್ದೀರಾ? ಮೇಡಮ್ ಏನ್ ಮೇಡಮ್ ನೀವು? ಯಾಕಪ್ಪ ಏನಾಯ್ತು? ಕುತ್ಕೊಂಡ ಕೂಲ್. ಕಾಫಿ ಕುಡಿತೀಯಾ? ಕಾಫಿ ಹಾ, ತರ್ಸನ? ತರ್ಸಿ madam. 2 ಕಾಫಿ ತರಪ್ಪ. ತಗೊಂಡೆ ಮೇಡಮ್. ಕಾಫಿ ಎಲ್ಲಿಂದ ತಂದಿದ್ದು? ಐಸಿರಿ ಕೆಫೆ ತಾನೆ? ಹೌದು ಮೇಡಮ್, ಅಲ್ಲಿಂದಲೇ ತಂದಿರೋದು. ಕೊಡು ಬೇಗ, ಕುಡಿ. ಹೇಗಿದೆ ವಿನಯ್ ಕಾಫಿ? ತುಂಬಾ ಚೆನ್ನಾಗಿದೆ ಮೇಡಮ್. ಕುಡ್ದಿದ ತಕ್ಷಣ ಟೆನ್ಷನ್ ಎಲ್ಲ ಹೋಗ್ಬಿಡ್ತು. ಐಸಿರಿ ಕೆಫೆ ನಮ್ಮ ಕೃಷ್ಣ ಕುಮಾರ್ ಅಂದ್ರೆ ಸುಮ್ನೆನಾ? ಹೌದಾ? ಐಸಿರಿ ಕೆಫೆ Okay. ಕಾಫಿ ಹಂಗೆ ಸ್ಟ್ರಾಂಗ್ ಆಗಿರುತ್ತಪ್ಪ. ಹೇಳಿ ಇವಾಗ ನಿನ್ ಪ್ರಾಬ್ಲಮ್ ಏನಾಯ್ತು? ಮೇಡಮ್, ನೀವು ಕೊಟ್ಟಿದ್ದು ಒಬ್ಬರು ನೋಡಿದ್ರೆ ಬಾಯ್ಗ್ ಬಂದಂಗ್ ಬೈದ್ಬಿಟ್ಟು ಫೋನ್ ಇಟ್ರು, ಅಯ್ಯೋ. ಇನ್ನೊಬ್ಬರು ನೋಡಿದ್ರೆ ನಾನ್ ಏನೋ ಅಂದ್ರೆ ಏನೋ ಕೇಳ್ತಾರ ಅವರು. ಸೊ ನನ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸ್ತೀನಿ ಮೇಡಮ್, ನೀವು ನಿಮ್ ಬಿಸ್ನೆಸ್ ಬಗ್ಗೆ ಹೇಳಿ. Okay. ಸೊ ಅದಾದ್ಮೇಲೆ ನೀವು ಯಾವ್ದಾದ್ರು ರೆಫರಲ್ ಕೊಟ್ರೆ ನಾನು ತುಂಬಾ ಚೆನ್ನಾಗಿರುತ್ತೆ, ವರ್ಕ್ ಆಗುತ್ತೆ ಅಂತ ಅನ್ಕೊಂತೀನಿ ಮೇಡಮ್. ಓಕೆ ವಿನಯ್, ಹೇಳಿ. ಸೊ ನಾವು ಆರ್ಕಿಟೆಕ್ಟ್ ಕ್ಯಾಟಗರಿಲಿ ಇದೀವಿ, ಡಿಸೈನಿಂಗ್ ಮಾಡ್ತೀವಿ, ಡ್ರಾಯಿಂಗ್ಸ್ ಕೊಡ್ತೀವಿ, ವಾಕ್ ಥ್ರೂಸ್ ಮಾಡ್ತೀವಿ, ರೆಂಡರ್ ಮಾಡ್ತೀವಿ, ಮತ್ತೆ ಸೈಟ್ ಅಲ್ಲಿ ನಮ್ದು ಕಾಂಟ್ರಾಕ್ಟ್ ನ ನೋಡ್ಕೊಂತೀವಿ ನಾವು ಕಂಪ್ಲೀಟ್ ಆಗಿ. ಸೊ ಸೈಟ್ ಸೇಲ್ ಮಾಡ್ಸಲ್ಲ ಅದೆಲ್ಲಾನು. ಸೊ ಈ ಸೇವೆಗಳೆಲ್ಲ ನಮ್ದಿದೆ. ಸೊ ನಿಮ್ದು ಸೇವೆಗಳು ಹೇಳಿದ್ರೆ ಅದನ್ನ ನಾನು ಕೊಡ್ಬೋದು ಮೇಡಮ್, ರೆಫರಲ್ಗೆ ಯಾವ್ದಾದ್ರು ಇದ್ರೆ. ಆಯ್ತು ವಿನಯ್, ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡು ತುಂಬಾ ಖುಷಿ ಆಯ್ತು. ನಿನ್ ಬಿಸ್ನೆಸ್ ಬಗ್ಗೆ ಇಷ್ಟೊಂದು ಆರ್ಕಿಟೆಕ್ಟ್ಸ್ ಡಿಸೈನ್ಸ್ ಗಳಿದೆ ಅಂತ ಗೊತ್ತಿರಲಿಲ್ಲ, ಇವಾಗ ತುಂಬಾ ಸಂಪೂರ್ಣವಾಗಿ ಅರ್ಥ ಆಯ್ತು. ನಾನು ಇವಾಗ ಹೌಸ್ ಮೇಟ್ಸ್ಗಳು, ಹೌಸ್ ಕೀಪಿಂಗು ಮತ್ತೆ ಡೀಪ್ ಕ್ಲೀನಿಂಗ್ ಈ ತರ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೀನಿ, ಸೆಕ್ಯೂರಿಟಿನೆಲ್ಲ. ಹೌದು, ನೀನು ಗಾಡಿಲಿ ಬಂದಲ್ಲ, ಮಳೆ ಬರ್ತಾಯ್ತಲ್ಲ, ಕಾರಲ್ಲಿ ಯಾಕೆ ಬಂದಿಲ್ಲ? ಮೇಡಮ್ ಕಾರ್ ಇದೆ, ಆದ್ರೆ ಓಡ್ಸಕ್ಕೆ ಬರಲ್ಲ ಮೇಡಮ್, ಏನ್ ಮಾಡೋಣ? ಡ್ರೈವರ್ ಸರ್ವಿಸ್ ನಾನು ಕೊಡ್ತೀನಲ್ಲ ಮರ, ಅಯ್ಯೋ, ನಮ್ಗ್ ಗೊತ್ತೇ ಇರ್ಲಿಲ್ಲ madam. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನಾನು ಡ್ರೈವರ್ ಸರ್ವಿಸ್ ಕೊಡ್ತೀನಿ ಅಂತ ಗೊತ್ತಿಲ್ವಾ? ಗೊತ್ತೇ ಇರ್ಲಿಲ್ಲ madam ಅಷ್ಟು ನಮ್ಗೆ. ಲಕ್ಸುರಿ ಕಾರ್ ತಗೊಂಡ್ ಡ್ರೈವರ್ ಇಲ್ದೆ ಮೂಲೆಯಲ್ಲಿ ನಿಲ್ಸ್ಬಿಟ್ಟು ಟೂ ವೀಲರ್ ಬಂದಿದ್ಯಾ ಮಳೆಲಿ ನೀನು? ಅಯ್ಯೋ, ಡ್ರೈವರ್ ಏನ್ ನನ್ನ ಮಾಡೋಣ ಹತ್ರ ನಾನು ಕೊಡ್ತೀನಿ ನಿಂಗೆ. Okay. ಹಾಗೆ ನೀನ್ ಇವಾಗ ಹೇಳಿದ ಪ್ರಕಾರ ನಾನು ನಿನ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡೆ ಅಲ್ವಾ? ಕೃಷ್ಣ ಕುಮಾರ್ ಅಂತ ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಅವ್ರಿಗೆ ಏನೋ ಡಿಸೈನ್ಸ್ ಗಳು ಬೇಕು ಅಂತ ಹೇಳ್ತಿದ್ರು, ತುಂಬಾ ನಂಗೆ ಅರ್ಥ ಆಗಿಲ್ಲ. ನೀನ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ತೀಯಾ? ಇವಾಗ ನಿನ್ ಬಿಸ್ನೆಸ್ ಬಗ್ಗೆ ನಂಗೆ ಅರ್ಥ ಆಗಿದೆ, ಅವ್ರ ನಂಬರ್ ಕೊಟ್ಟಿದ್ದೀನಿ, ಆಪಲ್ ಹಾಕಿದ್ದೀನಿ, ಕಾಲ್ ಮಾಡ್ಬಿಟ್ಟು ಅವ್ರಿಗೆ ಬೇಗ ನೀನ್ ತಿಳ್ಕೊಂಡು ಬೇಕಾಯ್ತು. ಓಕೆ ವಿನಯ್. ರೆಫರಲ್ ಹೆಂಗಿರುತ್ತೋ ಏನೋ. ಈಗ ವಿನಯಗೆ ಮತ್ತೊಂದು ರೆಫರೆನ್ಸ್ ಸಿಕ್ಕಿದೆ, ಅದು ಯಾವಾಗ ಮುಖಾಮುಖಿ ಮಾಡಿದ ನಂತರ ಸಿಕ್ಕಿರುವಂತಹ ಒಂದು ರೆಫರೆನ್ಸ್. ಅವರು ಯಾವ ಬಿಸ್ನೆಸ್ ಮಾಡ್ತಾರೆ, ಇವರು ಯಾವ ಬಿಸ್ನೆಸ್ ಮಾಡ್ತಾರೆ, ವ್ಯಾಪಾರದ ಬಗ್ಗೆ ಮಾಹಿತಿ ಹಂಚ್ಕೊಂಡ ಮೇಲೆ ಸಿಕ್ಕಿರುವಂತಹ ರೆಫರೆನ್ಸ್. ಇದು ಏನಾಗುತ್ತೆ ನೋಡೋಣ. ಟ್ರಿಂಗ್ 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 ಟ್ರಿಂಗ್. ಹಲೋ ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ವಿನಯ್ ಅಂತ, ಆರ್ಕಿಟೆಕ್ಟ್. ಹೇಳಿ. ಅನಿತಾ ಮೇಡಮ್ ಅವರು ನಿಮ್ ನಂಬರ್ ಕೊಟ್ರು. ಸೊ ನೀವು ಮನೆ ಕಟ್ಲಿಕ್ಕಿದೆ, ಡಿಸೈನರ್ ಬೇಕಂತ ಹುಡುಕ್ತಿದ್ದೀರಾ ಅಂತ ಹೇಳಿದ್ರು. ಸೊ ಏನಾದ್ರು ಇದ್ರೆ ನಮ್ಗೆ ತಿಳಿಸ್ಬೋದಾ ಸರ್? ಖಂಡಿತ ಸರ್, ಖಂಡಿತ ಎಲ್ಲ ಹೇಳಿದ್ರೆ ನಿಮ್ ಬಗ್ಗೆ ಎಲ್ಲ. ಬಟ್ ಮನೆ ಕಟ್ಟುವಂತದ್ದು ಆ ತರದ್ದು ಏನ್ ದೊಡ್ಡ ಕೆಲಸ ಅಲ್ಲ ಸರ್, ನಮ್ದು ತುಂಬಾ ಸಣ್ಣ ಕೆಲಸ ಒಂದಿದೆ, ನೀವು ಮಾಡ್ತಿರೋ ಗೊತ್ತಿಲ್ಲ ನನ್ಗೆ. 100% ಮಾಡ್ಕೊಡೋಣ ಸರ್. ಸರಿ, ಹಾಗಾದ್ರೆ ಎಲ್ಲಿದ್ದೀರಿ ಈಗ? ಏನಾದ್ರು ಹತ್ರ ಇದ್ರೆ ಸರ್ ನೀವು ಎಲ್ಲಿರೋದು ಸರ್? ನಮ್ದು ಇಲ್ಲೇ ಅರಕೆರೆ ಬನಘಟ್ಟ. ಸರ್ ಹಾಗಾದ್ರೆ ನಾನೊಂದು ಹಾಫ್ ಅನ್ ಅವರ್ ಹತ್ರ ಅಲ್ಲೇ ಇದ್ದೀನಿ ಸರ್. ದಯಮಾಡಿ ಬನ್ನಿ ಸರ್, ನಾನು ಆಫೀಸಲ್ಲೇ ಇದ್ದೀನಿ, ಬೇಗ ಬನ್ನಿ. ಸರಿ, ಅರ್ಜೆಂಟ್ ಆಗಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಸರ್ ನಾನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಿಂಗ್ ಕಿಂಗ್ ಕಿಂಗ್. ಕಣ್ ಕಾಣಿಸಲ್ ಬರ. ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಿತ್ತು, ಬಿಟ್ಬಿಡಿ ಸರ್. ಎಲ್ಲಿಂದ ಬರ್ತಾರ? ಸರ್ ನಮಸ್ತೆ. ಓ ವಿನಯ್, ಬನ್ನಿ. ವಿನಯ್ ಅಂತ ಸರ್. ಎಸ್ ಸರ್, ಗೊತ್ತಾಯ್ತು. ಆ, ನೋಡ್ಮ ಜಾಗ ನೋಡ್ಬಿಡೋಣ. ನೋಡೋಣ ಸರ್. ಬನ್ನಿ ಸರ್, ಬನ್ನಿ.